ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಯಲ್ಲಪ್ಪ ಕಮದಾಳ್. ಇವತ್ತು ಪರೀಕ್ಷೆ ಸಂಭವನೀಯ ಮನೋವಿಜ್ಞಾನದ ಮಾಡೆಲ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಬರೋಣ ಅನ್ನುವಂಥದ್ದು. ಬರೀ ಸಬ್ಜೆಕ್ಟ್ ಓದಿದ್ರೆ ಆಗುವುದಿಲ್ಲ, ಕ್ವಶನ್ಸ್ ಅನ್ನು ಕೂಡ ಬಿಡಿಸ್ತಾ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಬದಲಾವಣೆಯ ಜಗದ ನಿಯಮ ಅನ್ನುವಂಥದ್ದು. ಈ ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಯಾವ ರೀತಿ ಬದಲಾವಣೆ ಆಗ್ತಾವಲ್ಲ, ಆ ಬದಲಾವಣೆ ತಕ್ಕಂತೆ ನಮ್ಮ ಅಧ್ಯಯನ ಕ್ರಮವನ್ನ ಕೂಡ ನಾವು ಬದಲಾಯಿಸಬೇಕಾಗತ್ತೆ. ಅದಕ್ಕೋಸ್ಕರ ಬದಲಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಮನೋವಿಜ್ಞಾನದ ಬಗ್ಗೆ ಹೇಗೆ ಬರ್ತಾವ ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಬರೋಣ. ಫಸ್ಟ್ ಕ್ವಶನ್ಸ್ಗಳನ್ನ ಒಂದು 5 ಮಾಡೆಲ್ ಕ್ವಶನ್ಸ್ಗಳನ್ನ ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ. ಹಾಗೆ ದಿನ 5 ಕ್ವಶನ್ಸ್ಗಳನ್ನ ಡಿಸ್ಕಷನ್ 5ರಿಂದ 10 ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಬರ್ತೀನಿ ನಾನು. ಎಸ್, ಇಲ್ಲಿ ಫಸ್ಟ್ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಇದೆ ಫಸ್ಟ್ ಕ್ವಶನ್ಸ್. ಯಾಕಂದ್ರೆ ಸ್ಟೇಟ್ಮೆಂಟ್ ಲೆಕ್ಕದಲ್ಲಿ ಪ್ರಶ್ನೆಗಳು ಬರ್ತಾ ಇದಾವೆ ಇನ್ಮೇಲೆ. ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಆಂತರಿಕ ಪ್ರೇರಣೆ, ಇಂಟ್ರೆನ್ಸಿಕ್ ಮೋಟಿವೇಶನ್ಸ್ ಅಥವಾ ಇಂಟರ್ನಲ್ ಮೋಟಿವೇಶನ್ ಅಂತ ಕರೀತಾರೆ. ಇಂಟ್ರೆನ್ಸಿಕ್ ಮೋಟಿವೇಶನ್ಸ್ ಅಥವಾ ಇಂಟರ್ನಲ್ ಮೋಟಿವೇಶನ್ಸ್. ಆಂತರಿಕ ಪ್ರೇರಣೆಯು ಮಗುವಿನ ಒಳಗಿನಿಂದ ಬರುತ್ತದೆ. ಆಂತರಿಕ ಪ್ರೇರಣೆಯು ಮಗುವಿನ ಒಳಗಿನಿಂದ ಬರುತ್ತದೆ ಅನ್ನೋದು ಪರಿಕಲ್ಪನೆ ಇದೆ. ಮಗುವಿನ ಒಳಗಿಂದ ಬರುತ್ತದೆ ಅಂತ. ಎಸ್, ಒಳಗಿನಿಂದನೇ ಬರುತ್ತೆ, ಸ್ಟಾರ್ಟ್ ಆಗುತ್ತೆ. ಬಾಹ್ಯ ಪ್ರೇರಣೆಯು ಬಹುಮಾನ ಅಥವಾ ಶಿಕ್ಷೆ ಮೇಲೆ ಆಧಾರಿತವಾಗಿದೆ. ಬಹುಮಾನ ಅಥವಾ ಶಿಕ್ಷೆ ಮೇಲೆ ಆಧಾರಿತವಾಗಿದೆ, ಎರಡನೇ ಸ್ಟೇಟ್ಮೆಂಟ್. ಮೂರನೇ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ, ಕಲಿಕೆಗೆ ಬಾಹ್ಯ ಪ್ರೇರಣೆಯು ಆಂತರಿಕ ಪ್ರೇರಣೆಗಿಂತ ಹೆಚ್ಚು ಪರಿಣಾಮಕಾರಿ. ಕಲಿಕೆಗೆ ಬಾಹ್ಯ ಪ್ರೇರಣೆಯು ಆಂತರಿಕ ಪ್ರೇರಣೆಗಿಂತ ಹೆಚ್ಚು ಪರಿಣಾಮಕಾರಿ ಅಂತ 3 ಸ್ಟೇಟ್ಮೆಂಟ್ಗಳದಾವ. ನೋಡ್ರಿ, ಮೋಟಿವೇಶನ್ಸ್ ಅನ್ನೋದು ಬೇಕಿಲ್ಲಿ. ಮೋಟಿವೇಶನ್ ರಿಲೇಟೆಡ್ ಆದಂತ ಕ್ವಶನ್ಸ್ ಇದೆ. ಇದು ಪೆಡಗಾಗಿ ರಿಲೇಟೆಡ್ ಬರ್ತದ. ಇದು ಪೆಡಗಾಗಿಗೆ ರಿಲೇಟೆಡ್ ಆದಂತ ಕಂಟೆಂಟ್. ಜೊತೆಗೆ ಎಜುಕೇಶನ್ಸ್ ಸೈಕಾಲಜಿಯಲ್ಲಿ ಬರುತ್ತಿದೆ. ಎಜುಕೇಶನ್ ಸೈಕಾಲಜಿಯಲ್ಲಿ ಬರುವಂತ ಕಂಟೆಂಟ್ ನೆನಪಿರಲಿ. ಎಜುಕೇಶನ್ ಸೈಕಾಲಜಿಯಲ್ಲಿ ಬರುವಂತದ್ದು. ಹಾಗಾಗಿ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂತಂದಾಗ, ಇಲ್ಲಿ ಮೂರನೇದ್ದು ಏನಾಗುತ್ತಾ ಡಿಲೀಟ್ ಮಾಡ್ಬೇಕು. ಮೂರನೇ ಡಿಲೀಟ್ ಇಲ್ಲ. ಒಂದನೇದ್ದು ಕರೆಕ್ಟ್ ಇದೆ, ಎರಡನೇದು ಕೂಡ ಕರೆಕ್ಟ್ ಇದೆ. ಅದರ ಆನ್ಸರ್ ಏನಾಗುತ್ತಪ್ಪ, ಸಿ ಆನ್ಸರ್ ಆಗ್ತದೆ. ಯಾವ್ದಾಗುತ್ತ? ಸಿ ಆನ್ಸರ್ ಆಗುತ್ತೆ. ನೆನಪು, ಸಿ ಆನ್ಸರ್ನೇ ಯಾಕೆ? ಇದು ಮೇನ್ ಇಂಪಾರ್ಟೆಂಟ್. ಅಂದ್ರ ಈ ಮೋಟಿವೇಶನ್ ಅನ್ನೋದು ಕಂಟೆಂಟ್ ಇದೆಯಲ್ಲ, ಮೋಟಿವೇಶನ್ಸ್ ಅನ್ನೋದು ಕಂಟೆಂಟ್ ಇದೆಯಲ್ಲ, ಪ್ರೇರಣೆ ಅಥವಾ ಇದನ್ನ ಅಭಿಪ್ರೇರಣೆ ಅಂತಲೂ ಕೂಡ ಕರೀತಾರೆ. ಈ ಪ್ರೇರಣೆಯು ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಒಂದಿದು. ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಒಂದು. ಕಲಿಕೆ ಮೇಲೆ ಹಲವು ರೀತಿ ಕಲಿಕಾಂಶಗಳು ಪ್ರಭಾವ ಬೀರ್ತವ. ಅದರಲ್ಲಿ ಪಕ್ವತೆ ಕೂಡ ಬರ್ತದ, ಪ್ರೇರಣೆ ಬರ್ತದ, ಅವಧಾನ ಬರ್ತದ, ಆಸಕ್ತಿ ಬರ್ತದ, ಸ್ಮರಣೆ ಬರ್ತದ, ಆಯಾಸ ಬರ್ತದ, ಅಭ್ಯಾಸ ಬರ್ತದ, ಮರೆವು ಬರ್ತದ, ಇತ್ಯಾದಿ. ಇಲ್ಲಿ ಮುಖ್ಯವಾದಂಥದ್ದು ಮೋಟಿವೇಶನ್ಸ್ ಅನ್ನುವಂಥದ್ದು ಈ ಕ್ವಶನ್ಸ್ ಅಲ್ಲಿ ಬಂದಿರುವುದರಿಂದ ಮೋಟಿವೇಶನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬರೋಣ. ಇಲ್ಲಿ ಮೋಟಿವೇಶನ್ಸ್ ಅಂತಂದ್ರೆ ಏನಪ್ಪಾ ಅಂದ್ರ, ಕಂಟೆಂಟ್ ಅನ್ನು ನಿಮ್ಗೆ ಗೊತ್ತಿರ್ಬೇಕು. ಫಸ್ಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಮೋಟಿವೇಶನ್ ಅನ್ನೋದು ಗೊತ್ತಿರ್ಬೇಕು. ಫಸ್ಟ್ ಏನಪ್ಪಾ ಅಂತಂದ್ರ, ವಿದ್ಯಾರ್ಥಿಯ ಮನಸ್ಸು ಅಥವಾ ಕಲಿಕಾರ್ಥಿಯ ಮನಸ್ಸನ್ನ ಅಥವಾ ವ್ಯಕ್ತಿಯ ಮನಸ್ಸನ್ನ ಕಲಿಕೆಯ ಎಡೆಗೆ ಕೊಂಡೊಯ್ಯುವುದು ಅಥವಾ ಕಲಿಕಾ ಸನ್ನಿವೇಶದಲ್ಲಿ ಅವನ ಮನಸ್ಸನ್ನ ಏನ್ ಮಾಡುದು, ಚಲನೆಗೆ ಒಳಪಡಿಸುವುದು. ಅಂದ್ರೆ ಎಕ್ಸಾಂಪಲ್ ಅಂತಂದ್ರೆ, ಈ ಟೀಚರ್ಸ್ ಪಾಠ ಮಾಡ್ತಾ ಇರ್ತಾರೆ. ಪಾಠ ಮಾಡುವ ಸಂದರ್ಭದಲ್ಲಿ ಅವರ ಮನಸ್ಸನ್ನ, ಅವರ ಕಣ್ಣಿನ ದೃಷ್ಟಿಯನ್ನ, ಅವರ ಅಟೆನ್ಷನ್ ಅನ್ನ, ಆಸಕ್ತಿಯನ್ನ ಪ್ರಪ್ರಥಮ ಬಾರಿಗೆ ಅವರ ಮನಸ್ಸನ್ನ ನಮ್ಮ ಕಡೆ ಸೆಳೆಯುವುದು.
ನಮ್ ಕಡೆ ಸೆಳೆಯುವುದು. ಆ ಸೆಳೆಯುವುದು ಅಂತಂದ್ರೆ ಮನಸ್ಸನ್ನ ಕಲಿಕೆಯೆಡೆಗೆ ಕೊಂಡೊಯ್ಯುವುದು. ಕಲಿಕೆಯೆಡೆಗೆ ಕೊಂಡೊಯ್ಯುವುದು ಅನ್ನೋದು ವರ್ಡ್ ಅನ್ನ ಕೀ ವರ್ಡ್ ಅನ್ನ ನೆನ್ಪಿಟ್ಕೊಳ್ರಿ. ಆ ಕಲಿಕೆಯೆಡೆಗೆ ಕೊಂಡೊಯ್ಯಲಿಕ್ಕೆ ಫಸ್ಟ್ ಏನ್ ಬೇಕಪ್ಪ ಅಂತಂದ್ರ ಈ ಎಕ್ಸ್ಟರ್ನಲ್ ಮೋಟಿವೇಶನ್ಸ್ ಬೇಕು, ಎಕ್ಸ್ಟರ್ನಿಕ್ಸ್ ಮೋಟಿವೇಶನ್ಸ್ ಬೇಕು. ಅದಕ್ಕೋಸ್ಕರ ಬಹುಮಾನ, ಶಿಕ್ಷೆ ಇದು ನೆಗೆಟಿವ್ ಕಂಟೆಂಟ್. ಶಿಕ್ಷೆ ಅನ್ನೋದು ನೆಗೆಟಿವ್. ಬಹುಮಾನ ಅನ್ನೋದನ್ನ ಏನಪ್ಪ ಬಹುಮಾನ ಕೊಡ್ತಾರಲ್ಲ ಸರ್, ಏನ ತಂದಾರ, ಸೊ ಏನ ತಂದಾರ ಈ ಪ್ರಶ್ನೆ ಹೇಳಿದ್ರೆ ನಿಮಗೆ ಬಹುಮಾನ ಕೊಡ್ತೀವಿ ಅಂತಂದ ಈ ರೀತಿಯಾಗಿ ಹೇಳಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಮನಸ್ಸು ಏನಾಗುತ್ತ ಶಿಕ್ಷಕರ ಕಡೆ ಮನಸ್ಸು ಚಲಿಸ್ತದೆ. ಇದು ಬಾಹ್ಯ ಪ್ರೇರಣೆ. ಪ್ರಾರಂಭದಲ್ಲಿ ಬಾಹ್ಯ ಪ್ರೇರಣೆ ಇರ್ತದೆ. ಇಲ್ಲಿ ತರಗತಿಯಲ್ಲಿ ಕೆಳಹಂತದ ವಿದ್ಯಾರ್ಥಿಗಳಿಗೆ ಬಾಹ್ಯ ಪ್ರೇರಣೆ ಅತಿ ಅವಶ್ಯಕವಾಗ್ತದೆ. ಆದರೆ ಇಲ್ಲಿ ಪ್ರೇರಣೆಯಲ್ಲಿ ಎರಡು ಪ್ರಕಾರಗಳು, ಒಂದು ಆಂತರಿಕ ಪ್ರೇರಣೆ, ಇನ್ನೊಂದು ಬಾಹ್ಯ ಪ್ರೇರಣೆ. ಎಕ್ಸ್ಟರ್ನಲ್ ಮೋಟಿವೇಶನ್ಸ್ ಅಂಡ್ ಇಂಟರ್ನಲ್ ಮೋಟಿವೇಶನ್ಸ್ ಅಂತ ಬರುತ್ತೆ. ಸಣ್ಣ ಮಕ್ಕಳಿಗೆ, ಕೆಳಹಂತದ ವಿದ್ಯಾರ್ಥಿಗಳಿಗೆ ಬಾಹ್ಯ ಪ್ರೇರಣೆ ಅತಿ ಅವಶ್ಯಕ. ಅದರಲ್ಲಿ ಬಹುಮಾನ ಆಗಿರ್ಬೋದು, ಕತೆ ಹೇಳ್ಬೋದು, ಪಾಠ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕಥೆಯನ್ನಾದರೂ ಹೇಳ್ಬೋದು, ಅವರಿಗೆ ಸಂಗೀತವನ್ನ ಹಾಡಬಹುದು. ಆದರೆ ಎಕ್ಸ್ಟರ್ನಲ್ ಆಗಿ ಅವರ ಮನಸ್ಸನ್ನ ಕಲಿಕೆಯೆಡೆಗೆ ಆಕರ್ಷಣೆ ಮಾಡುವುದು. ಆದ್ರೆ ಬಾಹ್ಯ ಪ್ರೇರಣೆ ತಾತ್ಕಾಲಿಕವಾಗಿರುತ್ತದೆ. ಬಾಹ್ಯ ಪ್ರೇರಣೆ ತಾತ್ಕಾಲಿಕವಾಗಿರುತ್ತದೆ. ಯಾಕಂದ್ರ ಅವರನ್ನ ಕಂಟ್ರೋಲ್ ಮಾಡ್ತಾ ಇದೀವಿ ನಾವು. ಹಾಗಾಗಿ ನಾವಿಲ್ಲದೇ ಸಂದರ್ಭದಲ್ಲಿ ಅವ್ರು ಏನಾಗ್ಬೋದು, ಬಾಹ್ಯ ಪ್ರೇರಣೆ ಹೋಗ್ಬೋದು, ಆಚೆ ಈಚೆ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಬಾಹ್ಯ ಪ್ರೇರಣೆಯು ಏನಾಗತ್ತಪ್ಪ ಅಂದ್ರೆ ಫೇಲ್ ಆಗ್ತತಿ, ಶಾಶ್ವತ ಅಲ್ಲ ಅದು. ಈ ಅಭಿಪ್ರೇರಣೆಯಲ್ಲಿ ಶಾಶ್ವತವಾದದ್ದು ಯಾವ್ದಪ್ಪ ಅಂತಂದ್ರ ಆಂತರಿಕ ಪ್ರೇರಣೆ. ಈ ಆಂತರಿಕ ಪ್ರೇರಣೆ ಉನ್ನತ ಹಂತದ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ. ಕೆಳ ಹಂತದ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವುದಿಲ್ಲ. ಒಂದ್ ವೇಳೆ ಇದು ಕೆಳಹಂತದ ವಿದ್ಯಾರ್ಥಿಗಳಲ್ಲಿ ಕಂಡು ಬರ್ತವರು ಯಾರೆಲ್ಲ ಅಂದ್ರೆ ಪ್ರತಿಭಾವಂತರಲ್ಲಿ, ಸೃಜನಶೀಲರಲ್ಲಿ ಏನಾದ್ರೂ ಸಾಧಿಸಬೇಕು, ಏನಾದ್ರೂ ಮಾಡಬೇಕಂತಂದ ಅವ್ರು ಇಂಟರ್ನಲ್ ಅಲ್ಲಿ ಸ್ಟಾರ್ಟ್ ಆಯ್ತಪ್ಪ ಅದನ್ನ ಆಂತರಿಕ ಅಭಿಪ್ರೇರಣೆ ಅಂತ ಕರೀತಾರೆ. ಇದು ಶಾಶ್ವತವಾಗಿರ್ತದೆ, ನೆನಪಿರ್ಲಿ. ಓನ್ ಆಗಿ ಡಿಸಿಷನ್ ತಗೊಳ್ತಾರೋ, ಓನ್ ಆಗಿ ಡಿಸಿಷನ್ ತಗೊಳ್ಳುವಂತ ಒಂದು ಕಂಟೆಂಟ್ ಅದು. ಹಾಗಾಗಿ ಬಾಹ್ಯ ಪ್ರೇರಣೆಗಿಂತ ಆಂತರಿಕ ಪ್ರೇರಣೆ ಅತಿ ಪ್ರಮುಖವಾದದ್ದು, ಶ್ರೇಷ್ಠವಾದದ್ದು. ಯಾಕಂದ್ರೆ ಶಾಶ್ವತವಾಗಿ ಉಳಿತದೆ. ಟೆಂಪರರಿ ಇರುವುದು ಯಾವುದು? ಬಾಹ್ಯ ಅಭಿಪ್ರೇರಣೆ, ಎಕ್ಸ್ಟರ್ನಲ್ ಮೋಟಿವೇಶನ್ಸ್. ಪರ್ಮನೆಂಟ್ ಇರುವುದು, ಇನ್ ಕಲಿಕೆಡೆಗೆ ತೆಗೆದುಕೊಂಡು ಹೋಗುವುದು ಹೌದಪ್ಪ ಆಂತರಿಕ ಪ್ರೇರಣೆ. ಹಾಗಾಗಿ ಇಲ್ಲಿ ಕಲಿಕೆಗೆ ಬಾಹ್ಯ ಪ್ರೇರಣೆ ಆಂತರಿಕ ಪ್ರೇರಣೆಗಿಂತ ಹೆಚ್ಚು ಪರಿಣಾಮಕಾರಿ ಅಂತಲ್ಲ, ರಾಂಗ್ ಅದು. ಆದ್ರೆ ಆಂತರಿಕ ಪ್ರೇರಣೆ ಹೆಚ್ಚು ಪರಿಣಾಮಕಾರಿ ಆಗಿರ್ತದೆ, ಬಾಹ್ಯ ಪ್ರೇರಣೆ ಅಲ್ಲ. ಬಾಹ್ಯ ಪ್ರೇರಣೆ ಅಲ್ಲ. ಈ ಫಾರ್ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಬಾಹ್ಯ ಪ್ರೇರಣೆಗೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ, ಈಗ ತರಗತಿಯಲ್ಲಿ ಟೀಚರ್ಸ್ ಟೀಚಿಂಗ್ ಏಡ್ಸ್ ಗಳನ್ನ ತಗೊಂಡ್ಬರ್ತಾರ, ಬೋಧನಾ ಸಂಪನ್ಮೂಲ ತಗೊಂಡ್ಬರ್ತಾರ, ಚಿತ್ರಪಟ ತಗೊಂಡ್ಬಂದ್ಬಿಡ್ತಾರ. ಅವಾಗ ಏನಾಗ್ಬಿಡ್ತದ, ಸಡನ್ ಆಗಿ ಅವ್ರ ಮನಸ್ಸು ಕಲಿಕೆಡೆಗೆ ಬಂದ್ಬಿಡ್ತದ, ಬಾಹ್ಯ ಪ್ರೇರಣೆ. ಚಿತ್ರಪಟ ಹೋಯ್ತಪ್ಪ ಅಂದ್ರೆ ಬಾಹ್ಯ ಪ್ರೇರಣೆ ಹೋಗ್ಬಿಡ್ತದ. ಆದ್ರೆ ಈಗ ನೋಡಿ, ನಿಮ್ಮ ಸ್ಪರ್ಧಾತ್ಮಕ ರಂಗಕ್ಕೆ ಬಂದಾಗ ನಾನು DC ಆಗ್ಬೇಕು, ನಾ KS ಆಫೀಸರ್ ಆಗ್ಬೇಕು, ನಾ ಟೀಚರ್ ಆಗ್ಬೇಕು ಅನ್ನೋದು ನಿಮ್ ಇಂಟರ್ನಲ್ ಇಂದನೇ ಬಂದಿರ್ತದ. ಇಂಟರ್ನಲ್ ಯಾವಾಗ ಬರ್ತದಲ್ಲ, ಅವು ಸೆಲೆಕ್ಷನ್ ಆಗುವವರೆಗೂ ನೀವೇನ್ ಮಾಡ್ತಾ ಇದ್ರಿ, ಶ್ರಮ ವಹಿಸ್ತಾ ಇರ್ತಾರೆ. ಹಾಗಾಗಿ ಆಂತರಿಕ ಅಭಿಪ್ರೇರಣೆಯು ಬಾಹ್ಯ ಅಭಿಪ್ರೇರಣೆಗಿಂತ ಶ್ರೇಷ್ಠವಾದದ್ದಾಗಿರ್ತದ ಮತ್ತು ಪರಿಣಾಮಕಾರಿ ಆಗಿರ್ತದ. ಇಲ್ಲಿ ಆನ್ಸರ್ ನೀವೇನ್ ಕೊಡ್ಬೇಕಪ್ಪ ಅಂತಂದಾಗ 1 ಮತ್ತು 2 ಮಾತ್ರ. ಸಿ ರಾಂಗ್ ಆಗ್ತತಿ. ಕ್ಲಿಯರ್ಲ? ಕಲಿಕೆ ಮೇಲೆ ಪ್ರಭಾವ ಬೀರುವ ಅಭಿಪ್ರೇರಣೆ ಅನ್ನೋದು ಕೂಡ ಇಲ್ಲಿ ಅರ್ಥ ಆಯ್ತು. ಇದ್ರ ಮೇಲೆ ಕ್ವಶನ್ಸ್ ಬಂದ ಬರಲ್ಲ. ಪೆಡಗಾಗಿಯಲ್ಲಿ ಕೇಳ್ತಾನೆ ಕ್ವಶನ್ಸ್, ಎಜುಕೇಶನ್ ಸೈಕಾಲಜಿಯಲ್ಲಿ ಕೂಡ ಕೇಳ್ತಾನೆ. ನೆನಪಲ್ಲಿ ಈ ಕಂಟೆಂಟ್ ಎಜುಕೇಶನ್ ಸೈಕಾಲಜಿ ಮತ್ತು ಪೆಡಗಾಗಿಗೆ ಸಂಬಂಧಪಟ್ಟಿದ್ದ. ಅಂದ್ರೆ ನಿಮ್ ಸಿಲೆಬಸ್ಗೆ ಏನಿದೆಪ್ಪ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ. ನಿಮ್ ಸಿಲೆಬಸ್ಗೆ ಎಜುಕೇಶನ್ ಸೈಕಾಲಜಿ ಇದೆ. ಯಾರು ಟೀಚರ್ ಪೋಸ್ಟ್ ಓದ್ತಾ ಇದ್ದೀರಲ್ಲ,
ಅವರಿಗೆ ಸಿಲೆಬಸ್ ಅಲ್ಲಿ ಏನಿದೆ, ಎಜುಕೇಶನ್ ಸೈಕಾಲಜಿ ಇದೆ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಇದೆ ಪ್ಲಸ್ ಪೆಡಗಾಗಿ ಇದೆ. ಈ ಹಿನ್ನೆಲೆಯಲ್ಲಿ ನೀವೇನ್ ಮಾಡ್ಬೇಕು, ಸ್ಟಡಿ ಮಾಡ್ಬೇಕು. ಸೈಕಾಲಜಿ, ಜನರಲ್ ಸೈಕಾಲಜಿ ಬೇಕಾಗಿಲ್ಲ ನಿಮ್ಗ. ಎಜುಕೇಶನ್ ಸೈಕಾಲಜಿ, ಚೈಲ್ಡ್ ಡೆವಲಪ್ಮೆಂಟ್ ಅಂದ್ರ ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ ಅಂತ ಬರ್ತಾ ಇನ್ನೊಂದು, ಇದು ಪ್ಯೂರ್ ಸೈಕಾಲಜಿ ಒಂದು ಪಾರ್ಟ್, ಇದು ಅಪ್ಲೈಡ್ ಸೈಕಾಲಜಿ ಒಂದು ಪಾರ್ಟ್, ಎಜುಕೇಶನ್ ಸೈಕಾಲಜಿ ಅನ್ನುವಂಥದ್ದು. ಇಲ್ಲಿ ಪೆಡಗಾಗಿ ಅನ್ನೋದು ಏನಪ್ಪಾ ಅಂತಂದ್ರ ಇದು ಬೋಧನಾಶಾಸ್ತ್ರ, ಅದು ಎದ್ರೊಳಗೆ ಬರ್ತಾ ಎಜುಕೇಶನ್ ಸೈಕಾಲಜಿಲಿ ಬರ್ತಾ. ಹಾಗಾದ್ರೆ ಈ ಒಂದು ಕ್ವಶನ್ಸ್ ಎಜುಕೇಶನ್ ಸೈಕಾಲಜಿಗೂ ಕನೆಕ್ಷನ್ ತಗೊಳ್ತದ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಗಿ ಕೂಡ ಕನೆಕ್ಷನ್ ತಗೊಳ್ತದೆ. ನೆಕ್ಸ್ಟ್, ನನಗೆ ಒಂದು ಡಜನ್ ಆರೋಗ್ಯವಂತ, ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಏನಿದೆ, ನನಗೆ ಒಂದು ಡಜನ್ ಆರೋಗ್ಯವಂತ ಶಿಶುಗಳನ್ನು ಕೊಡಿ, ಅವರನ್ನು ನೀವು ಬಯಸಿದಂತೆ ವೈದ್ಯ, ಇಂಜಿನಿಯರ್ ಅಥವಾ ಕಳ್ಳನನ್ನಾಗಿ ಮಾಡುತ್ತೇನೆ. ಈ ಹೇಳಿಕೆ ಯಾರಿಗೆ ಸೇರಿದ್ದು ಅಂತ ಪ್ರಶ್ನೆಯನ್ನ ಕೇಳ್ತಾರ. ಅಂದ್ರ ಈ ಸೆಂಟೆನ್ಸ್ ಅಲ್ಲಿ ಏನ್ ಕಂಟೆಂಟ್ ಇದೆಯಪ್ಪ ಅಂತಂದ್ರ, ಈ ಸೆಂಟೆನ್ಸ್ ಅಲ್ಲಿ ಈ ಒಂದು ಕ್ವಶನ್ಸ್ ಎದಕ್ಕೆ ರಿಲೇಟೆಡ್ ಇದೆಯಪ್ಪ ಅಂದ್ರ ವಿಕಾಸಕ್ಕೆ ರಿಲೇಟೆಡ್ ಇದೆ ಈ ಸೆಂಟೆನ್ಸ್. ಈ ವಾಕ್ಯ ವಿಕಾಸದ ಮೇಲೆ ಎರಡು ಕಂಟೆಂಟ್ಗಳು ಪ್ರಭಾವ ಬೀರ್ತಾವ. ಯಾವಪ್ಪ ಅಂತಂದ್ರ ಒಂದು ಹೆರಿಡಿಟಿ, ಇನ್ನೊಂದು ಎನ್ವೈರ್ಮೆಂಟ್. ಒಂದು ಹೆರಿಡಿಟಿ, ಇನ್ನೊಂದು ಎನ್ವೈರ್ಮೆಂಟ್ ಅನ್ನುವಂಥದ್ದು. ಈ ಹೆರಿಡಿಟಿ ಹುಟ್ಟುತ್ತಾ ಬರುವಂಥದ್ದು ನೋಡ್ರಿ. ಹುಟ್ಟುತ್ತಾ ಯಾರು ಇಂಜಿನಿಯರ್ ಆಗ್ತಾರನು, ಹುಟ್ಟುತ್ತಾ ಯಾರಾದ್ರೂ ವೈದ್ಯರಾಗ್ತಾರ, ಹುಟ್ಟುತ್ತಾ ಯಾರಾದ್ರೂ ಕಳ್ಳರಾಗ್ತಾರ? ಇಲ್ಲ, ಅರ್ಥ ಮಾಡ್ಕೊಳ್ರಿ. ಹಾಗಾದ್ರೆ ಇದು ಈ ಸೆಂಟೆನ್ಸ್ ವಿಕಾಸದ ಮೇಲೆ ಯಾವ ಅಂಶ ಪ್ರಭಾವ ಬೀರ್ತಾವ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಡ್ಬೇಕು. ಅಂದ್ರೆ ಎಕ್ಸ್ಟರ್ನಲ್ ಕಂಟೆಂಟ್ ಇದೆ, ಎಕ್ಸ್ಟರ್ನಲ್ ಬಾಹ್ಯವಾಗಿ ಪ್ರಭಾವ ಬೀರುವಂತದ್ದು ಅಂದ್ರ ಎನ್ವೈರ್ಮೆಂಟ್, ಪರಿಸರ. ಹುಟ್ಟಿದಾದ ನಂತರ ನೋಡಿ, ಹುಟ್ಟಕ್ಕಿಂತ ಪೂರ್ವದಲ್ಲಿ ಪ್ಲಸ್ ಹುಟ್ಟಿದ ನಂತರನು ಕೂಡ ಮಗುವಿನ ವಿಕಾಸ ಮೇಲೆ ಪ್ರಭಾವ ಬೀರುವುದು ಯಾವ್ದ್ರೆ ಪರಿಸರ. ಅನ್ನೋದು ಬ್ರಾಡ್ ಕಂಟೆಂಟ್ ಇರುವಂತದ್ದು. ಬಟ್ ಹೆರಿಡಿಟಿ ಅಂಡ್ ಎನ್ವೈರ್ಮೆಂಟ್ ವಿಕಾಸದಲ್ಲಿ ಅಸಮ ಪ್ರಮಾಣದಲ್ಲಿ ಪ್ರಭಾವ ಬೀರ್ತಾವ. ಅಸಮ ಪ್ರಮಾಣ, ಸಮ ಪ್ರಮಾಣ ಅಲ್ಲ, ಅಸಮ ಪ್ರಮಾಣ. ಯಾವ್ದು ಹೆಚ್ಚಿಗೆ ಆಗ್ತದ, ಯಾವ್ದು ಕಡಿಮೆ ಆಗ್ತದ ನಿರ್ದಿಷ್ಟವಾಗಿ ಹೇಳಲಿಕ್ಕಾಗಲ್ಲ. ನನ್ನ ಪ್ರಕಾರ ಹೋದ್ರೆ, ಅಕಾರ್ಡಿಂಗ್ ಟು ಸೈಕಾಲಜಿ ಪ್ರಕಾರ ಹೋದ್ರೆ, ಡೆಪ್ತ್ ಸೈಕಾಲಜಿ ಅಂತ ತಿಳ್ಕೊಂಡಾಗ ಎನ್ವೈರ್ಮೆಂಟ್ ನ ಅತಿ ಹೆಚ್ಚು ಪ್ರಭಾವ ಬೀರ್ತದೆ. ಯಾಕಂದ್ರೆ ಹುಟ್ಟಕ್ಕಿಂತ ಪೂರ್ವದಲ್ಲಿ ನೋಡಿ, ತಾಯಿ ಗರ್ಭದಲ್ಲಿದ್ದಾಗ ಮಗು, ಅವಾಗನು ಕೂಡ ಎನ್ವೈರ್ಮೆಂಟ್ ಬೇಕಲ್ಲ ತಾಯಿಗೆ. ಎನ್ವೈರ್ಮೆಂಟ್ ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ, ಕಲುಷಿತ ಎನ್ವೈರ್ಮೆಂಟ್ ಆಗಿದ್ರೆ ಒಳಗೆ ಹುಟ್ಟುವಂತ ಮಗು ಕೂಡ ಎಫೆಕ್ಟ್ ಆಗ್ತೈತಿ. ಹಾಗಾಗಿ ಹುಟ್ಟಕ್ಕಿಂತ ಪೂರ್ವದಲ್ಲಿ ಮತ್ತು ಹುಟ್ಟಿದ ನಂತರ, ಹುಟ್ಟಿನಿಂದ ಚಟ್ಟದವರೆಗೆ ಹೈಯೆಸ್ಟ್ ಪ್ರಭಾವ ಬೀರೋದು ಯಾವ್ದಂದ್ರೆ ಎನ್ವೈರ್ಮೆಂಟ್. ಬಟ್ ಹೆರಿಡಿಟಿ ಹುಟ್ಟುತ್ತಾನೆ ಪ್ರಭಾವ, ಜೀನ್ಸ್ ಕನೆಕ್ಷನ್ ಆಗಿಬಿಡುತ್ತೆ ಗುಣಾನು. ಹಾಗಾಗಿ ಇದಕ್ಕೆ ರಿಲೇಟೆಡ್ ಕ್ವಶನ್, ವಿಕಾಸ ಮೇಲೆ ಹೆರಿಡಿಟಿ ಮತ್ತು ಆನುವಂಶದ ಪ್ರಭಾವ ಅಂತ ಟಾಪಿಕ್, ಅದರ ಮೇಲೆ ರಿಲೇಟೆಡ್ ಇರುವಂತ ಕ್ವಶನ್ಸ್ ಇದೆ. ಹಾಗಾಗಿ ಎಡ್ವರ್ಡ್ ತಾಂಡೈಕಲ್ಲ, ಇವ್ರನ್ನ ಪ್ರಯತ್ನ ಪ್ರಮಾದ ಕಲಿಕೆ ಸಿದ್ಧಾಂತದ ಪ್ರತಿಪಾದಕರಂತ ಕರೀತಾರ. ಇವ್ರನ್ನ ಫಾದರ್ ಆಫ್ ದಿ ಸೈಕಾಲಜಿ ಅಂತ ಕರೀತಾರ. ಇವರಲ್ಲ. ಇನ್ನ ಐವನ್ ಪ್ಯಾವ್ಲೋ ಅಂತ ಬರ್ತಾರ, ಇವರು ಅಲ್ಲ. ಕಲಿಕಾ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ಇವರು. ಅಭಿಜಾತ ಸೋಪಾದಿತ ಕಲಿಕಾ ಸಿದ್ಧಾಂತ ಪ್ರತಿಪಾದನೆ ಮಾಡ್ತಾರ, ನಾಯಿ ಮೇಲೆ ಮಾಡ್ತಾರಲ್ಲ ಪ್ರಯೋಗ, ಇವರು ಬರಲ್ಲ. ಇನ್ನ ಕೊಹ್ಲರ್ ಅಂತೂ ಬರುವುದಿಲ್ಲ. ಯಾಕೆ ಕೊಹ್ಲರ್ ಬರಲ್ಲ ಅಂದ್ರ, ಇವರು ಒಳನೋಟ ಕಲಿಕೆಗೆ ಸಂಬಂಧಪಟ್ಟಂತವ್ರು, ಇಂಟರ್ನಲ್ ಇನ್ಸೈಟ್ ಲರ್ನಿಂಗ್ ಗೆ ಸಂಬಂಧಪಟ್ಟವರು. ಕೊಹ್ಲರ್ ಗೆಸ್ಟಾಲ್ಟ್ ಕನೆಕ್ಷನ್ ತಗೊಳ್ತದ. ಇಲ್ಲಿ JB ವಾಟ್ಸನ್ ಇವರೆಲ್ಲ ಏನಪ್ಪಾ ವರ್ತನವಾದಿಗಳೇ. ಇಲ್ಲಿ ಮೇನ್ ಬರುದು ಯಾರಪ್ಪ ಅಂದ್ರ JB ವ್ಯಾಟ್ಸನ್ ಬರ್ತಾರ. ಯಾಕಂದ್ರ ಇವ್ರು ಏನಂತ ಕರೀತಾರಪ್ಪ ಅಂದ್ರ ಫಾದರ್ ಆಫ್ ದಿ ಬಿಹೇವಿಯರ್ ಅಂತ ಕರೀತಾರ. ವರ್ತನವಾದದ ಪ್ರತಿಪಾದಕರು, ವರ್ತನವಾದದ ಪಿತಾಮಹ, ಫಾದರ್ ಆಫ್ ದಿ ಬಿಹೇವಿಯರ್ ಅಂತಾರ. ವರ್ತನಾ ವಿಜ್ಞಾನದ ಪಿತಾಮಹ ಅಂತ ಕರೀತಾರ. ಹಾಗಾಗಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಕಾಸದ ಮೇಲೆ ಪರಿಸರ ಪ್ರಭಾವ ಬೀರ್ತದ ಅಂತಂದು ಅವರು ತಮ್ಮ ವಾದದಲ್ಲಿ ಹೇಳ್ತಾ ಬರ್ತಾರ, ವ್ಯಾಟ್ಸನ್ ಅವರು. ಹಾಗಾಗಿ ಇವ್ರು ಹೇಳಿರುವಂತ ವಾಕ್ಯ ಇದು. ಅವ್ರು ಇನ್ನೊಂದು ವಾಕ್ಯನು ಕೂಡ ಹೇಳ್ತಾರ. ಒಬ್ಬ ಆರೋಗ್ಯವಂತ ಮಗುವನ್ನ ಕೊಡ್ರಿ ನನಗೆ,
ಆನುವಂಶತೆ ಪರಿಗಣಿಸದೆ ನೀವು ಏನಾಗಬೇಕೆಂದು ಬಯಸುತ್ತೀರೋ ಆ ರೀತಿ ಮಗುವನ್ನ ನಾನು ತಯಾರು ಮಾಡಿ ಕೊಡುತ್ತೇನೆ ಅಂತಂದು ಹೇಳ್ತಾರ. ಓಕೆ, ಅದನ್ನು ಕೂಡ ಹೇಳಿದವರು ಕೂಡ ವ್ಯಾಟ್ಸನ್ ಅವರೇ. ಏನ್ ಹೇಳ್ತಾರ ಅವರು? ಒಂದು ಆರೋಗ್ಯವಂತ ಮಗುವನ್ನ ಕೊಡ್ರಿ, ಆನುವಂಶೀಯತೆಯನ್ನು ಪರಿಗಣಿಸದೆ ನೀವು ಅವನನ್ನು ಏನಾಗಬೇಕೆಂದು ಬಯಸುತ್ತೀರೋ ಆ ರೀತಿ ನಾನು ಅವನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ಕೊಡುತ್ತೇನೆ ಅಂತಂದು ಹೇಳ್ತಾರೆ. ಪರಿಸರದ ಪ್ರಭಾವದಿಂದ ಆ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ಕೊಡ್ತೇನೆ ಅಂತಂದು ವ್ಯಾಟ್ಸನ್ ಅವರು ಹೇಳ್ತಾರೆ. ಅದೇ ಇನ್ನೊಂದು ಹೇಳಿಕೆಯಲ್ಲಿ ಈ ರೀತಿ ಅಪ್ಲೋಡ್ ಕೇಳ್ಯಾರ. ನನಗೆ ಒಂದು ಡಜನ್ ಆರೋಗ್ಯವಂತ ನೋಡಿ, ಡಜನ್ 12 ಜನ ಶಿಶುಗಳನ್ನ ಕೊಡ್ರಿ ನೀವು, 1 ಡಜನ್. ಅವರನ್ನ ನೀವು ಬಯಸಿದಂತೆ ವೈದ್ಯನಾಗ್ಬೋದು, ಇಂಜಿನಿಯರ್ ಆಗಿರ್ಬೋದು, ಕಳ್ಳನನ್ನಾಗಿರ್ಬೋದು, ಎನ್ವೈರ್ಮೆಂಟ್ ಪ್ರಭಾವದಿಂದ ಇವ್ರು ಆಗ್ತಾ ಬರ್ತಾರ. ಕಲಿಕೆ ನೋಡಿ, ಕಲಿಕೆಯಿಂದ ಈ ರೀತಿ ಆಗ್ತಾ ಬರ್ತಾರೆ. ಅದು ಎನ್ವೈರ್ಮೆಂಟ್. ಹೇಳಿದವರು ಈ ವಾಕ್ಯವನ್ನ JP ವ್ಯಾಟ್ಸನ್. ಈ ತರ ಅಪ್ಲೈಡ್ ಕ್ವಶನ್ಸ್ ಬರ್ತವೆ. ಅಪ್ಲೈಡ್ ಕ್ವಶನ್ಸ್ ಬಂದ್ರೆ ಈ ರೀತಿ ಆನ್ಸರ್ ಮಾಡಕ್ ಬರ್ಬೇಕು. ಮತ್ತೆ ಹೇಳಿಕೆಯನ್ನ ನೋಡಿ ಅಪ್ಲೈಡ್ ತಗೊಂಡೋಗಿದ್ದಾರೆ ಅವರು, ಎನ್ವೈರ್ಮೆಂಟ್ ಅನ್ನ ಅಪ್ಲೈಡ್ ತಗೊಂಡೋಗಿದ್ದಾರೆ. ಮತ್ತು ವರ್ತನಾಶಾಸ್ತ್ರ ಯಾರು ಬರ್ತಾರೆ? ಯಾಕಂದ್ರೆ ಎನ್ವೈರ್ಮೆಂಟ್ ಮೇಲೆ ವರ್ತನೆಯನ್ನು ಬದಲಾವಣೆ ಮಾಡೋದು ಎನ್ವೈರ್ಮೆಂಟೇ. ನೀವು ಓದಿರ್ಬೋದು, ಕೇಳಿರ್ಬೋದು. ಒಡನಾಟ ಅನ್ನುವಂಥದ್ದು ಒಂದು ಪಾಠ ಇತ್ತು ನಾ ಬಾಲ್ಯದಲ್ಲಿ ಕಲಿಯುವಾಗ. ಅಲ್ಲಿ 2 ಗಿಳಿಗಳಿರ್ತಾವ. ಋಷಿ ಮುನಿಯ ಹತ್ತಿರ ಬೆಳೆದಂತ ಗಿಳಿ ಮತ್ತು ಕಳ್ಳನ ಹತ್ತಿರ ಬೆಳೆದಂತ ಗಿಳಿ, ಅವು ಯಾವ ರೀತಿ ಬಿಹೇವಿಯರ್ ಮಾಡ್ತಾವ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೇವೆ. ಕಳ್ಳನಲ್ಲಿ ಬೆಳೆದಂತ ಗಿಳಿ ನೆಗೆಟಿವ್ ಬಿಹೇವಿಯರ್ ಮಾಡ್ತದ. ಋಷಿಮುನಿಯ ಹತ್ರ ಬೆಳೆದಂತ ಗಿಳಿ ಪಾಸಿಟಿವ್ ಬಿಹೇವಿಯರ್ ಮಾಡ್ತದ. ಹಾಗಾದ್ರೆ ಅಲ್ಲಿರುವಂತ ಎನ್ವೈರ್ಮೆಂಟ್ ಆ ಗಿಳಿಗಳ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಎನ್ವೈರ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆನೇ ಅವರು ವ್ಯಾಟ್ಸನ್ ಅವರು ಹೇಳಿತ್ತು. ಎಸ್, ಸಿ ಆನ್ಸರ್ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಸಮನ್ವಯ ಶಿಕ್ಷಣ ಕುರಿತಾದ ಹೇಳಿಕೆಗಳು ಅಂತ ಗಮನಿಸಿ ಅಂತ ಹೇಳ್ತಾ ಇದ್ದಾರೆ ಅವರು. ಏನ್ ಹೇಳ್ತದ? ಸಮನ್ವಯ ಶಿಕ್ಷಣ. ಒಂದನೇದ್ದು, ಸಮನ್ವಯ ಶಿಕ್ಷಣವು ಸಾಮಾನ್ಯ ಮಕ್ಕಳೊಂದಿಗೆ ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನ ಕಲಿಸುತ್ತದೆ. ಅಥವಾ ಮಕ್ಕಳನ್ನ ಒಳಗೊಂಡಿದೆ. ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆದ್ರೆ ನೀವು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಒಂದನೇದು ಆಪ್ಷನ್ಸ್. ಎರಡನೇ ಆಪ್ಷನ್ಸ್ ಏನ್ ಹೇಳ್ತದ? ಇದು ಮಕ್ಕಳಲ್ಲಿ ಭೇದ ಭಾವವನ್ನು ಪ್ರೋತ್ಸಾಹಿಸುತ್ತದೆ. ಇದೊಂದು ನೋಡ್ರಿ, ಇದು ಪ್ರತಿಯೊಬ್ಬ ಮಗುವಿಗೆ ಕಲಿಯುವ ಹಕ್ಕನ್ನು ನೀಡುತ್ತದೆ. ಸಮನ್ವಯ ಶಿಕ್ಷಣ, ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಬರುತ್ತೆ. ಫಸ್ಟ್ ಅದು ಅಂದ್ರೆ ಏನಂತ ತಿಳ್ಕೋಬೇಕು. ಈ ಇನ್ಕ್ಲೂಸಿವ್ ಎಜುಕೇಶನ್ ಕಂಟೆಂಟ್ ಬಂದಿದ್ದು ಯಾವಾಗಪ್ಪ ಅಂದ್ರ 1970. ಈ ಸಮನ್ವಯ ಶಿಕ್ಷಣ ಅಂದ್ರೆ ಏನ್ ಗೊತ್ತಿರ್ಬೇಕು. ಈ ಸಮನ್ವಯ ಶಿಕ್ಷಣದಲ್ಲಿ ಅಂತ ಏನಿರ್ತದಪ್ಪ ಅಂತಂದ್ರ ಇಲ್ಲಿ 14 ಆರ್ಟಿಕಲ್ ಕನೆಕ್ಷನ್ ಆಗ್ತದ. ಈಕ್ವಾಲಿಟಿ ಬಿಫೋರ್ ಲಾ ಅನ್ನೋದು ಬರುತ್ತ. ಈಕ್ವಾಲಿಟಿ ಬಿಫೋರ್ ಲಾ ಅನ್ನೋದು ಬರ್ತದ. ಅಂದ್ರೆ ಅದು ಪ್ರಿನ್ಸಿಪಲ್ ಅದಾವ. ಏನ್ ಪ್ರಿನ್ಸಿಪಲ್ ಇದೆಯಪ್ಪ ಅಂದ್ರ ಸಹಬಾಳ್ವೆ ಇದೆ. ಎರಡನೇದ್ದು ಸಹಕಾರ ಇದೆ, ಮೂರನೇದ್ದು ಸಮಾನತೆ ಇರ್ತದ. ನಾಲ್ಕನೇದ್ದು ವೈವಿಧ್ಯತೆ ಇರ್ತದ. ವೈವಿಧ್ಯತೆಯನ್ನು ಒಳಗೊಂಡಿರ್ತದ. ಐದನೇದ್ದು ಏನಪ್ಪಾ ಅಂದ್ರ ಐಕ್ಯತೆ ಇರ್ತದ. ಎಸ್, ಈ 5 ಪ್ರಿನ್ಸಿಪಲ್ ನಿಮ್ಗೆ ಗೊತ್ತಿರಬೇಕು. ಯಾವುದು? ಸಹಬಾಳ್ವೆ, ಸಹಕಾರ, ಸಮಾನತೆ, ವೈವಿಧ್ಯತೆ ಮತ್ತು ಐಕ್ಯತೆ ಎನ್ನುವಂಥದ್ದು. ಸಮನ್ವಯತೆ ಅಂತಂದ್ರೆ ವಿದ್ಯಾರ್ಥಿ ಎಲ್ಲರಲ್ಲಿ ಕೂಡ ಶಿಕ್ಷಣದ ಪರಿಕಲ್ಪನೆಯನ್ನು ಕೊಡುವುದು. ಎಲ್ಲರಿಗೂ ಕೂಡ ಶಿಕ್ಷಣ ಪರಿಕಲ್ಪನೆಯನ್ನು ಕೊಡುವುದು, ಎಲ್ಲರಿಗೂ ಕಲಿಸುವುದು ಅಂತ ಅರ್ಥ. ಅವರಿವರೆನ್ನದೆ ಎಲ್ಲರಿಗೂ ಕೂಡ ಕಲಿಸುವುದು. ಅರ್ಥದ ಈ ಕಂಟೆಂಟ್ ನಿಮ್ಗೆ ಗೊತ್ತಿರಬೇಕು. ಅಂದ್ರ ಸಮನ್ವಯ ಶಿಕ್ಷಣ ಈ 2 ಕಂಟೆಂಟ್ ಅನ್ನು ಒಳಗೊಂಡಿರ್ತದ. ಸಾಮಾನ್ಯ ಮಕ್ಕಳು ಮತ್ತು ಅಸಾಮಾನ್ಯ ಮಕ್ಕಳು. ಸಾಮಾನ್ಯ ಮಕ್ಕಳು ಮತ್ತು ಅಸಾಮಾನ್ಯ ಮಕ್ಕಳಿಗೆ ಒಂದೇ ಅವಧಿಯಲ್ಲಿ ಒಂದೇ ತರಗತಿಯಲ್ಲಿ ಶಿಕ್ಷಣ ನೀಡುವುದನ್ನೇ ಏನಂತ ಕರೀತಾರಪ್ಪ ಅಂದ್ರ ಸಮನ್ವಯ ಶಿಕ್ಷಣ ಅಂತ ಕರೀತಾರ. ಅಸಾಮಾನ್ಯ ಮಕ್ಕಳಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳು ಬರ್ತಾರೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು, ಬುದ್ಧಿಮಾಂದ್ಯ ಮಕ್ಕಳಾಗಿರ್ಬೋದು, ಕುರುಡರಾಗಿರ್ಬೋದು, ವಿವಿಧ ದೋಷ, ದೃಷ್ಟಿ ದೋಷವನ್ನು ಹೊಂದಿದವರು,
ಶ್ರವಣ ದೋಷ ಹೊಂದಿದವರು, ಅಂಗವೈಕಲ್ಯ ಹೊಂದಿದ ಮಕ್ಕಳು ಬರ್ತಾರ, ಜೊತೆಗೆ ಪ್ರತಿಭಾವಂತರು ಬರ್ತಾರ, ಸೃಜನಶೀಲರು ಬರ್ತಾರ, ಅತಿ ಬುದ್ಧಿವಂತರು ಕೂಡ ಬರ್ತಾರ. ಇನ್ನು ಸಾಮಾನ್ಯ ಮಕ್ಕಳಂದ್ರ ಸರಾಸರಿ ಬುದ್ಧಿಶಕ್ತಿಯನ್ನು ಹೊಂದಿದವರು, ಸುಮಾರು 90ರಿಂದ 119 IQ ಹೊಂದಿದವರು, ಇವರನ್ನು ಸಾಮಾನ್ಯ ಮಕ್ಕಳು ಅಂತ ಕರೀತಾರೆ. ಅವರು ಕೂಡ ಬರ್ತಾರಲ್ಲಿ. ಅಂದ್ರೆ ಸಮನ್ವಯ ಶಿಕ್ಷಣ ಅಂತಂದ್ರೆ ಸಾಮಾನ್ಯ ಮಕ್ಕಳು ಮತ್ತು ಅಸಾಮಾನ್ಯ ಮಕ್ಕಳು ಇಬ್ಬರಿಗೂ ಕೂಡ ಒಂದೇ ತರಗತಿಯಲ್ಲಿ, ಒಂದೇ ಅವಧಿಯಲ್ಲಿ ಅವರೆಲ್ಲರಿಗೂ ಶಿಕ್ಷಣ ಕೊಡೋದನ್ನ ಏನಂತ ಕರೀತಾರಪ್ಪ? ಸಮನ್ವಯ ಶಿಕ್ಷಣ ಅಂತ ಕರೀತಾರೆ, ನೆನಪಲ್ಲಿ. ಹಾಗಾದ್ರೆ ಈ ಎಕ್ಸ್ಪ್ಲನೇಷನ್ ಪ್ರಕಾರ ಹೋದ್ರೆ, ಈ ಪ್ರಿನ್ಸಿಪಲ್ ಅನ್ನ ತಿಳ್ಕೊಂಡಾಗ, ಈ ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡಾಗ ಹಾಗಾದ್ರೆ ನಿಮ್ಗೆ ಅನಿಸ್ತದ ಏನಪ್ಪರ? ಸಮನ್ವಯ ಶಿಕ್ಷಣವು ಸಾಮಾನ್ಯ ಮಕ್ಕಳು, ಎಸ್ ಬಂದಿದ್ದೀರಿ, ಸಾಮಾನ್ಯ ಮಕ್ಕಳು. ವಿಶೇಷ ಅಗತ್ಯವುಳ್ಳ ಅಂತಂದ್ರೆ ಸಾಮಾನ್ಯ ಮಕ್ಕಳು. ವಿಶೇಷ ಅಗತ್ಯವುಳ್ಳ ಯಾರು? ದೃಷ್ಟಿ ದೋಷರಾಗಿರ್ಬೋದು, ಕಲಿಕೆಯಲ್ಲಿ ಹಿಂದುಳಿದವರಾಗಿರ್ಬೋದು, ಬುದ್ಧಿಮಾಂದ್ಯ ಮಕ್ಕಳಾಗಿರ್ಬೋದು, ಸೃಜನಶೀಲರಾಗಿರ್ಬೋದು, ಪ್ರತಿಭಾವಂತರು. ಸೊ ಇಲ್ಲಿ ಬರ್ತದೆ. ಹಾಗಾದ್ರೆ ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತೈತಿ. ಎರಡನೇ ಸ್ಟೇಟ್ಮೆಂಟ್, ಇದು ಮಕ್ಕಳಲ್ಲಿ ಭೇದ ಭಾವನ ಸೃಷ್ಟಿ ಮಾಡ್ತದೆ. ನಾವೇ ದಟ್ ಈಸ್ ಅಲ್ಲಿ ನೋಡಿ, ಸಹಬಾಳ್ವೆ, ಸಹಕಾರ, ಸಮಾನತೆ ಅಂತ ಐತಿ, ಐಕ್ಯತೆ ಅನ್ನೋ ಒಂದು ಪ್ರಿನ್ಸಿಪಲ್ಸ್ ಅದಾವ ನೋಡಿ. ಆ ಪ್ರಿನ್ಸಿಪಲ್ ನೋಡಿದ್ರೆ ಪಟ್ಟ ಭೇದ ಭಾವನ ಡಿಲೀಟ್ ಮಾಡ್ಬಿಡಬೇಕು, ಡಿಲೀಟ್ ಅದು. ಹಾಗಾದ್ರೆ ನಿಮ್ ಪ್ರಕಾರ ಆನ್ಸರ್ ಏನಾಗುತ್ತಪ್ಪ ಅಂತಂದ್ರ ಇಲ್ಲಿ ನೋಡಿ, ಪ್ರತಿಯೊಬ್ಬ ಅನ್ನೋದು ವರ್ಡ್ ಇದೆ. ಪ್ರತಿಯೊಬ್ಬ ಅಂತಂದ್ರೆ ತರಗತಿಯಲ್ಲಿ 100 ಜನ ಇದಾರಂದ್ರೆ, ಒಂದು ತರಗತಿಯಲ್ಲಿ 100 ಜನ ಮಕ್ಕಳಿದಾರಂತಂದ್ರೆ ಇಲ್ಲಿ ಪ್ರತಿಯೊಬ್ಬ ಮಕ್ಕಳು ಅಂದ್ರೆ ಎಲ್ಲಾ ಮಕ್ಕಳು ಅಂತ ಅರ್ಥ. ಪ್ರತಿಯೊಬ್ಬ ಅನ್ನೋದಂದ್ರೆ ಎಲ್ಲಾ ಮಕ್ಕಳು ಅಂತ ಅರ್ಥ. ಎಲ್ಲಾ ಮಕ್ಕಳಿಗೂ ಒಂದೇ ಅವಧಿಯಲ್ಲಿ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಒಂದೇ ತರಗತಿಯಲ್ಲಿ ಶಿಕ್ಷಣ ಕೊಡೋದು. ಹಾಗಾಗಿ ಮೂರನೇ ಆಪ್ಷನ್ಸ್ ಕೂಡ ಕರೆಕ್ಟ್ ಆಗುತ್ತೆ. ಮೂರನೇ ಹೇಳಿಕೆ, ಒಂದನೇ ಹೇಳಿಕೆ ಕೂಡ ಕರೆಕ್ಟ್ ಆಗುತ್ತೆ. ಎರಡನೇ ಹೇಳಿಕೆ ತಪ್ಪಾಗುತ್ತೆ. ಭೇದ ಭಾವ ಇಲ್ಲ, ಇಲ್ಲಿ ಭೇದ ಭಾವ ಮಾಡ್ತಾ ಇಲ್ಲ. ಲಿಂಗ ಭೇದ, ಜಾತಿ ಭೇದ, ಬಡವ ಬಲ್ಲಿದ ಅನ್ನೋದನ್ನ ಭೇದ ಭಾವ ಮಾಡ್ತಾ ಇಲ್ಲ. ಸಮನ್ವಯ ಶಿಕ್ಷಣದಲ್ಲಿ ಎಲ್ಲರಿಗೂ ಕೂಡ ಸಮಾನತೆ ಹಿನ್ನೆಲೆಯಲ್ಲಿ ಶಿಕ್ಷಣವನ್ನ ಕೊಡ್ತಾರ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಯಾವ್ದು ಆನ್ಸರ್ ಆಗತ್ತಂತಂದ್ರೆ 1 ಮತ್ತು 3 ಎಲ್ಲಿದೆ? ಎಸ್, ಸಿ ಆಪ್ಷನ್ಸ್ ಆಗುತ್ತೆ ನೋಡ್ರಿ. ಇದು ಕೂಡ ಹೊಸ ಕಾನ್ಸೆಪ್ಟ್, ಇದು ಇಂಗ್ಲಿಷ್ ಎಜುಕೇಶನ್ಸ್. ವಿ ಆರ್ ಇಂಡಿಯನ್ಸ್ ಅನ್ನೋದನ್ನ ಇಲ್ಲಿ ಈ ಶಿಕ್ಷಣ ವ್ಯವಸ್ಥೆಯನ್ನು ಒಳಗೊಂಡಿದೆ. ವಿ ಆರ್ ಇಂಡಿಯನ್ಸ್, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅನ್ನೋದು ಕಂಟೆಂಟ್ ನ ಬಳಸ್ತದ. ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ, ಐಕ್ಯತೆ, ಸಮಗ್ರತೆ, ಸಮಾನತೆಯನ್ನ ಬೆಳೆಸ್ತದ. ಜಾತ್ಯತೀತ ತತ್ವವನ್ನು ಕೂಡ ಒಳಗೊಂಡೈತದು. ನೆನಪ್ರಿ, ಎಲ್ಲರೂ ಅಭಿವೃದ್ಧಿ ಆಗ್ಬೇಕು. ಸಬ್ಕ ಸಾಥ್ ಸಬ್ಕ ವಿಕಾಸ್ ಅನ್ನೋದು ಈ ಶಿಕ್ಷಣದಲ್ಲಿ ಐತಿ ನೋಡ್ರಿ. ಸಬ್ಕ ಸಾಥ್ ಸಬ್ಕ ವಿಕಾಸ್. ಈ 12ನೇ ಪಂಚವಾರ್ಷಿಕ ಯೋಜನೆ ಬರ್ತದಲ್ಲ, ಎಲ್ಲರನ್ನ ಒಳಗೊಂಡ ಅಭಿವೃದ್ಧಿ, ಆ ಕಂಟೆಂಟ್ ಐತಲ್ಲಿ. ಎಲ್ಲರನ್ನ ಒಳಗೊಂಡ ಅಭಿವೃದ್ಧಿ, ಆ ಕಂಟೆಂಟ್ ಐತಿ. ನೆನ್ಪಿಟ್ಕೊಳ್ರಿ. ಎಲ್ಲಾ ರೀತಿ ಈ ತರ ಡೆಪ್ತ್ ಓದಿದಾಗ ಇದ್ರ ಮೇಲೆ ಬೇಕಾದ ಕ್ವಶನ್ಸ್ ಬಂದ್ರು ಕೂಡ ಆನ್ಸರ್ ಮಾಡಕ್ ಬರುತ್ತಾ. ಈ ಪ್ರಿನ್ಸಿಪಲ್ ನೆನಪಿರ್ಲಿ ನಿಮ್ಗೆ, ಈ ಪ್ರಿನ್ಸಿಪಲ್ ನಿಮ್ಗ ನೆನಪಿರ್ಲಿ. ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಈ ತರ ಡಿಲೀಟ್ ಮಾಡುವಂತ ಒಂದು ಚಾಕಚಕ್ಯತೆ ಇರಬೇಕು, ಮತ್ತೆ ಆ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಡಿಟೇಲ್ ಆಗಿ ಡೆಪ್ತ್ ಆಗಿ ಆ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬಂದ್ರೆ ಆನ್ಸರ್ ಮಾಡಕ್ ಬರ್ತಾ ಇಲ್ಲ, ಆನ್ಸರ್ ಮಾಡಕ್ ಬರ್ಲಿ ನಿಮ್ಗೆ. ನೆಕ್ಸ್ಟ್, ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಏನು? ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? ಬೆಳವಣಿಗೆಯು ಪರಿಮಾಣಾತ್ಮಕವಾಗಿದೆ. ಎಸ್, ಕ್ವಾಂಟಿಟಿವ್ ಸಂಬಂಧಪಟ್ಟಿದ್ದು. ವಿಕಾಸವು ಗುಣಾತ್ಮಕವಾಗಿದೆ, ಕ್ವಾಲಿಟೇಟಿವ್ ಸಂಬಂಧಪಟ್ಟಿದ್ದು. ಎಸ್, ಇದು ಕಣ್ಣಿಗೆ ಕಾಣುತ್ತಾ ಮೂರ್ತ ಸ್ವರೂಪದಾಗಿದ್ದು ಅಳತೆ ಮಾಡಬಹುದು. ಇದು ಕಣ್ಣಿಗೆ ಕಾಣುವುದಿಲ್ಲ, ಅಮೂರ್ತ. ಇದು ಅಮೂರ್ತ, ಮೌಲ್ಯಮಾಪನ ಮಾಡಬಹುದು. ಬೆಳವಣಿಗೆಯು ಜೀವಮಾನವಿಡೀ ನಡೆಯುವ ಪ್ರಕ್ರಿಯೆ. ನೋ, ಜೀವನ ಪರ್ಯಂತ ನಡೆಯುವಂತದ್ದಲ್ಲ ಅದು. ನೋಡಿ, ಅದನ್ನ ಅರ್ಥ ಮಾಡ್ಕೊಳ್ರಿ. ಇನ್ನು ವಿಕಾಸವು ಬೆಳವಣಿಗೆಯನ್ನು ಒಳಗೊಂಡಿದೆ. ಎಸ್, ವಿಕಾಸವು ಸ್ಟ್ಯಾಂಡರ್ಡ್ ಕಂಟೆಂಟ್, ಅದು ವಿಕಾಸವು ಸ್ಟ್ಯಾಂಡರ್ಡ್ ಕಂಟೆಂಟ್. ಹಾಗಾಗಿ ಇದನ್ನ ಹೆಂಗೆ ಡಿಲೀಟ್ ಮಾಡ್ಬೇಕು? ಇದರಲ್ಲಿ ಯಾವ್ದು ಕರೆಕ್ಟ್ ಆಗ್ತದಪ್ಪ ಅಂತಂದಾಗ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗ್ತದೆ. ಯಾಕಂದ್ರ ಈ ಬೆಳವಣಿಗೆಯನ್ನ ನಾವು ಏನು ಬರೀ ಎತ್ತರ ಅನ್ನೋದಿದೆಯಲ್ಲ,
ಸೈಕಾಲಜಿಸ್ಟ್ ಏನ್ ಮಾಡ್ಯಾರಪ್ಪ, ಎತ್ತರ ಅನ್ನೋದು ಕಾನ್ಸೆಪ್ಟ್ ಹಿನ್ನೆಲೆಯಲ್ಲಿ ಇದನ್ನ ಫೈಂಡ್ ಔಟ್ ಮಾಡ್ತಾ ಬರ್ತಾರೆ. ಹೈಟ್, ತೂಕವನ್ನು ಕನ್ಸಿಡರ್ ಮಾಡಲ್ಲ. ಬೆಳವಣಿಗೆ ತೂಕವನ್ನು ಒಳಗೊಂಡಿದೆ, ಆದ್ರ ತೂಕ ಹೆಚ್ಚು ಕಡಿಮೆ ಆಗ್ತಿರ್ತದ. ಆಮೇಲೆ ಗಾತ್ರ ಕೂಡ ಹೆಚ್ಚು ಕಡಿಮೆ ಆಗ್ತಿರ್ತದ. ಮತ್ತೆ ಕೆಲವಿಷ್ಟು ದೇಹದಲ್ಲಿ ಇರುವಂತ ಅಂಶಗಳು ಬೆಳವಣಿಗೆ ಆಗ್ತಾ ಬರ್ತಾವ, ಜೀವನ ಪರ್ಯಂತ ಬೆಳವಣಿಗೆ ಆಗ್ತಾ ಬರ್ತಾವ. ಅದನ್ನ ಕನ್ಸಿಡರ್ ಮಾಡೋದಿಲ್ಲ ಇಲ್ಲಿ. ನೋಡಿ, ಉಗುರು ಅಂತ ಬರ್ತದ, ಉಗುರು ಜೀವನ ಪರ್ಯಂತ ಅದು ಬೆಳವಣಿಗೆ ಆಗ್ತದ. ಕೂದಲು, ಕೂದಲು ಕೂಡ. ಮತ್ತೆ ಕಿವಿ ಮತ್ತು ಮೂಗು, ಇವು ಜೀವನ ಪರ್ಯಂತ ಬೆಳವಣಿಗೆ ಆಗ್ತಾ ಬರ್ತಾವ. ಮತ್ ಹಂಗ ಡೆಪ್ತ್ ಹೋದ್ರೆ, ವಿತ್ ಪ್ರೂಫ್ ನಾನು ಡೆಪ್ತ್ ಸೈಕಾಲಜಿ ಹೇಳ್ತಾ ಹೋದ್ರೆ, ಸೆಲ್ ಡಿವಿಷನ್ ನಾವು ಸಾಯುವವರೆಗೂ ಸೆಲ್ ಡಿವಿಷನ್ ಇರ್ತದೆ. ನೋಡಿ, ಡೆಡ್ ಬಾಡಿ ಸತ್ತನು ಕೂಡ ಒಳಗಡೆ ಇನ್ನು ಸೆಲ್ ಜೀವಂತವಾಗಿರ್ತದೆ. 4 ಗಂಟೆ ಒಳಗಾಗಿ, 4 ಗಂಟೆವರೆಗೆ ಸೆಲ್ ಡಿವಿಷನ್ ಕಂಟಿನ್ಯೂ ಆಗ್ತಿರೋದು ನಮ್ಮ ದೇಹದಲ್ಲಿ. ಅದು ಬೆಳವಣಿಗೆ ರಿಲೇಟೆಡ್. ಹಾಗಾದ್ರ ಇಲ್ಲಿ ಸೈಕಾಲಜಿಸ್ಟ್ ಏನ್ ಫೈಂಡ್ ಔಟ್ ಮಾಡ್ಕೊಂಡಾರಂದ್ರ, ಎತ್ತರ ಅನ್ನೋದು ಕಂಟೆಂಟ್ ಹಿನ್ನೆಲೆಯಲ್ಲಿ, ಹೈಟ್ ಅನ್ನೋ ಕಂಟೆಂಟ್ ಹಿನ್ನೆಲೆಯಲ್ಲಿ ಏನ್ ಮಾಡ್ಯಾರಪ್ಪ, ಒಂದು ನಿರ್ದಿಷ್ಟ ವಯಸ್ಸಿಗೆ ಅದು ಸ್ಟಾಪ್ ಆಗುತ್ತೆ. ನಿರ್ದಿಷ್ಟ ವಯಸ್ಸಿಗೆ ಸ್ಟಾಪ್ ಆಗುತ್ತೆ. ಹಾಗಾಗ ಇಲ್ಲಿ ಹುಡುಗಿಯರ ಹೈಟ್ ಯಾವ ವಯಸ್ಸಿಗೆ ಸ್ಟಾಪ್ ಆಗುತ್ತಪ್ಪ, 18 ವರ್ಷಕ್ಕೆ ಸ್ಟಾಪ್ ಆಗುತ್ತೆ. ಅವರು 18 ವರ್ಷ ಬಂದ್ರಂದ್ರ ಅವ್ರ ಹೈಟ್ ಸ್ಟಾಪ್ ಆಗುತ್ತೆ. ಇನ್ನು ಹುಡುಗರದು ಎಷ್ಟು ವಯಸ್ಸಿಗೆ ಬಂದ್ರೆ ಸ್ಟಾಪ್ ಆಗುತ್ತೆ ಅಂದ್ರೆ 21 ವರ್ಷಕ್ಕ ವಯಸ್ಸಿಗೆ ಬಂದ್ರಂದ್ರೆ ಅವ್ರು ಸ್ಟಾಪ್ ಆಗುತ್ತೆ. ಅದಕ್ಕೂ ನೋಡ್ರಿ, ಸೈಂಟಿಫಿಕ್ ಪರಿಪೂರ್ಣತೆ ಪಕ್ವತೆಯನ್ನು ಹೊಂದ್ತಾರ ಅವ್ರು ದೈಹಿಕವಾಗಿ. ಅದಕ್ಕೋಸ್ಕರ ಹುಡುಗಿ 18 ವರ್ಷ ಆಗಿರ್ಬೇಕು, ಹುಡುಗಗ 21 ವರ್ಷ ಮದುವೆ ಆಗ್ಬೇಕಾದ್ರೆ ಸ್ನಾಯುಗಳು ಬಲಿಷ್ಠವಾಗ್ತಾವ, ಪಕ್ವತೆಯನ್ನು ಹೊಂದ್ಬಿಡ್ತಾರ ಪೂರ್ಣ ಪ್ರಮಾಣ ದೈಹಿಕವಾಗಿ. ಒಂದು ಮಗುವನ್ನ ಸೃಷ್ಟಿ ಮಾಡುವಂತ ಒಂದು ತಾಕತ್ ಏಜ್ ಬರ್ತದ, ಆ ಏಜ್ ಅಲ್ಲಿ ಬರ್ತದ. 18 ವರ್ಷ 21 ವರ್ಷ ಮದುವೆ ಏಜ್. ಅದಕ್ಕ 18 ವರ್ಷ ಹೈಟ್ ಸ್ಟಾಪ್ ಆಗುತ್ತ ಮಹಿಳೆಯರಲ್ಲಿ. ಸುಮಾರು ಕೆಲವು ಫುಡ್ ಚೆನ್ನಾಗಿತ್ತಂದ್ರೆ ಎಕ್ಸರ್ಸೈಸ್ ಮಾಡಕ್ತಾರ, ಸ್ವಲ್ಪ ಒಂದ್ 2 ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು. ಇಲ್ಲಿ 21 ವರ್ಷ, ಇವರು 1 ವರ್ಷ ಹೆಚ್ಚು ಕಡಿಮೆ ಆಗ್ಬೋದು. ಫುಡ್, ಜಿಮ್ಮು, ಎಕ್ಸರ್ಸೈಸು, ಯೋಗ ಚೆನ್ನಾಗಿ ಮಾಡ್ತಾ ಇದ್ರಪ್ಪ ಅಂದ್ರೆ 1 ವರ್ಷ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಇಲ್ಲಿ ಪರ್ಟಿಕ್ಯುಲರ್ 18 ವರ್ಷ 21 ವರ್ಷಕ್ಕೆ ಹೈಟ್ ನಿಲ್ತದ. ಹಾಗಾದ್ರೆ ಬೆಳವಣಿಗೆ ಏನಾಗಲ್ಲ, ಜೀವನ ಮಾನವಿಡಿ ನಡೆಯುವುದಿಲ್ಲ, ಜೀವನ ಪರ್ಯಂತ ನಡೆಯುವಂತ ಪ್ರಕ್ರಿಯೆ ಎಲ್ಲ, ಇದು ರಾಂಗ್. ಹಾಗಾದ್ರೆ ವಿಕಾಸ ಬೆಳವಣಿಗೆಯನ್ನ ಒಳಗೊಂಡಿದೆ. ಎಸ್, ವಿಕಾಸ ಎಲ್ಲವನ್ನ ಒಳಗೊಂಡಿದೆ. ವಿಕಾಸ ಕಲಿಕೆಯನ್ನು ಒಳಗೊಂಡಿರ್ತದ, ಪಕ್ವತೆಯನ್ನು ಒಳಗೊಂಡಿರ್ತದ, ಮೌಲ್ಯಮಾಪನವನ್ನು ಒಳಗೊಂಡಿರ್ತದ, ಅಳತೆಯನ್ನು ಒಳಗೊಂಡಿರ್ತದ, ಪರಿಮಾಣಾತ್ಮಕತೆಯನ್ನು ಒಳಗೊಂಡಿರ್ತದ, ಗುಣಾತ್ಮಕತೆಯನ್ನು ಎಲ್ಲವನ್ನ ಒಳಗೊಂಡಿದ್ದು ವಿಕಾಸ. ವಿಕಾಸ ತಾಯಿಯ ಗರ್ಭದಿಂದ ಹಿಡಿದು ಸಾವಿನವರೆಗೆ ನಡೆಯುವಂತ ಪ್ರಕ್ರಿಯೆ, ನಿರಂತರವಾದ ಪ್ರಕ್ರಿಯೆ ಇದು ವಿಕಾಸ. ಇಡೀ ಸೈಕಾಲಜಿ ನಿಂತಿದ್ದು ವಿಕಾಸ ಎನ್ನುವಂತ ಶಬ್ದದ ಮೇಲೆ. ಆ ವಿಕಾಸ ಆಗೈತಂತ ಕಂಡುಹಿಡಿಬೇಕಾದ್ರೆ ವರ್ತನೆಯನ್ನ ಫೈಂಡ್ ಔಟ್ ಮಾಡಿದ್ರೆ, ವರ್ತನೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಇನ್ನು ವಿಕಾಸ ಪೂರ್ಣ ಪ್ರಮಾಣ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ವಿಕಾಸ ಎಲ್ಲವನ್ನ ಒಳಗೊಂಡಿದೆ. ಹಾಗಾಗಿ ವಿಕಾಸ ಗುಣಾತ್ಮಕವಾಗಿರ್ತದ ಮತ್ತು ಪರಿಮಾಣಾತ್ಮಕವಾಗಿರ್ತದ. ಅದರ ಬೆಳವಣಿಗೆ ಬರೀ ಓನ್ಲಿ ಪರಿಮಾಣಾತ್ಮಕತೆಯನ್ನು ಒಳಗೊಂಡಿದೆ. ಇದನ್ನ ಅಳತೆ ಮಾಡ್ಲಿಕ್ಕೆ ಸಾಧ್ಯ, ಬರೇ ಬೆಳವಣಿಗೆಯನ್ನ ಮೆಜರ್ಮೆಂಟ್ ಮಾಡ್ತಾರ. ಬಟ್ ವಿಕಾಸವನ್ನ ಮೆಜರ್ಮೆಂಟ್ ಮಾಡ್ಬೋದು, ಮೌಲ್ಯಮಾಪನ ಮಾಡ್ಬೋದು. ವಿಕಾಸ ಗುಣಾತ್ಮಕನೂ ಹೌದು, ಪರಿಮಾಣಾತ್ಮಕನೂ ಕೂಡ ಹೌದು. ವಿಕಾಸದಲ್ಲಿ ಬೆಳವಣಿಗೆ ಬರ್ತದ. ಹಾಗಾದ್ರ ಈ ಎಕ್ಸ್ಪ್ಲನೇಷನ್ ಪ್ರಕಾರ ಹೋದ್ರೆ, ನಾವು ಸೈಕಾಲಜಿ ಪ್ರಕಾರ ಹೋದ್ರೆ ಇಲ್ಲಿ ಆನ್ಸರ್ ಯಾವ್ದಾಗತ್ತಪ್ಪ ಅಂದ್ರೆ, ನೋಡ್ರಿ ಇಲ್ಲಿ 2ನೇದು ಡಿಲೀಟ್ ಮಾಡ್ಬೇಕು. 2ನೇದು ಇಲ್ಲಿ ಆಪ್ಷನ್ಸ್ ಬಂದಿದೆ, ಇದು ಡಿಲೀಟ್. 2ನೇದು ಇಲ್ಲಿ ಬಂದಿದೆ, ಇದು ಡಿಲೀಟ್. ಹಾಗಾದ್ರೆ ನಿಮ್ಗೆ ಆನ್ಸರ್ ಬರೋದು 1 ಸರಿ ಮತ್ತು 3 ಸರಿ. ಹಾಗೆ ಸಿ ಆಪ್ಷನ್ಸ್ ಕರೆಕ್ಟ್ ಆಗ್ತೈತಿ. ನೆಕ್ಸ್ಟ್, ಇನ್ನು ಕ್ರಿಯೇಟಿವಿಟಿ ಮೇಲೆ ಸಂಬಂಧಪಟ್ಟಂತ ಕ್ವಶನ್ಸ್. ಸೃಜನಶೀಲತೆಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದ್ರು ಕ್ವಶನ್ಸ್. ಕ್ರಿಯೇಟಿವಿಟಿ ಹೇಳಿಕೆ ಏನಾದ್ರು, ಸೃಜನಶೀಲತೆ ಕೇವಲ ಹೆಚ್ಚಿನ ಬುದ್ಧಿಶಕ್ತಿ ಇರುವವರಲ್ಲಿ ಮಾತ್ರ ಕಂಡು ಬರುವುದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದೆ. ಹೇಳಿಕೆ ಬಿ, ಭಿನ್ನ ಆಲೋಚನೆ ಅಂದ್ರೆ ಡೈವರ್ಜೆಂಟ್ ಥಿಂಕಿಂಗ್ ಸೃಜನಶೀಲತೆಯ ಒಂದು ಪ್ರಮುಖ ಅಂಶವಾಗಿದೆ. ಎಸ್, ಇದರಲ್ಲಿ ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಎ ಸರಿ, ಬಿ ತಪ್ಪಿದೆ, ಬಿ ಸರಿ, ಎ ತಪ್ಪಿದೆ, ಎರಡೂ ಸರಿ ಇದೆ, ಎರಡೂ ತಪ್ಪಿದೆ. ಹಾಗಾದ್ರೆ ಫಸ್ಟ್ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಎರಡೂ ಸರಿ ಅನ್ನೋದು ರಾಂಗು, ಎರಡೂ ತಪ್ಪು ಅನ್ನೋದು ರಾಂಗು. ಹಾಗಾಗಿ ಇಲ್ಲಿ ಫಸ್ಟ್
ಎರಡರಲ್ಲಿ ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಎ ಸರಿ ಮತ್ತು ಬಿ ತಪ್ಪು ಅನ್ನೋದಿದೆ. ಹಾಗಾಗಿ ಫಸ್ಟ್ ಸೃಜನಶೀಲತೆಯನ್ನು ನೋಡೋಣ. ನೋಡಿ, ಕ್ರಿಯೇಟಿವಿಟಿ ಅಂದ್ರೆ, ಸೃಜನಶೀಲತೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಹೊಸದನ್ನ ಸೃಷ್ಟಿ ಮಾಡೋದು, ಹೊಸದನ್ನ ಸಂರಚನೆ ಮಾಡೋದು ಮತ್ತು ಹಳೆಯದರಲ್ಲಿ ಹೊಸ ಗುಣತ್ವವನ್ನ ಕಂಡುಹಿಡಿಯುವುದು, ಗುಣತ್ವವನ್ನು ಕಾಣುವುದು. ಹಳೆಯದರಲ್ಲಿ ಹೊಸ ಗುಣತ್ವವನ್ನು ಕಾಣುವುದು. ಕಸದಿಂದ ರಸ ಅಂತಾರ ಹಂಗ, ಕಸದಿಂದ ರಸ ಅಂತಾರಲ್ಲ ಆ ರೀತಿ ಅನ್ನೋದು ಕಂಟೆಂಟ್ ನಿಮಗೆ ಅರ್ಥ ಮಾಡ್ಕೊಳ್ರಿ, ಹೊಸದನ್ನು ಸೃಷ್ಟಿ ಮಾಡೋದು. ಹಾಗಾಗಿ ಕ್ರಿಯೇಟಿವಿಟಿ ಆಗ್ಬೇಕಾದ್ರೆ, ಕ್ರಿಯೇಟಿವಿಟಿ ಅಂದ್ರೆ ಹೊಸದನ್ನು ಕಂಡುಹಿಡಿಬೇಕಾದ್ರ ಬುದ್ಧಿಶಕ್ತಿ ಬೇಕು, ಬುದ್ಧಿಶಕ್ತಿ ಬೇಕು. ಬುದ್ಧಿಶಕ್ತಿನ ಆಳವಾಗಿ ಚಿಂತನೆ ಮಾಡುವಂತ ಕಂಟೆಂಟ್ ಅಂದ್ರೆ ಇದನ್ನ ಕನ್ವರ್ಜೆಂಟ್ ಥಿಂಕಿಂಗ್ ಅಂತ ಕರೀತಾರೆ. ಕನ್ವರ್ಜೆಂಟ್ ಥಿಂಕಿಂಗ್, ಬುದ್ಧಿಶಕ್ತಿ ಬೇಕು, ಇರ್ಲೇಬೇಕು ಬುದ್ಧಿಶಕ್ತಿ. ಆದ್ರೆ ಅತಿ ಹೆಚ್ಚಿನ ಬುದ್ಧಿಶಕ್ತಿ ಬೇಕಾಗಿಲ್ಲ. ಇಲ್ಲಿ ಅತಿ ಹೆಚ್ಚಿನ ಬುದ್ಧಿಶಕ್ತಿಯವರು ಮಾತ್ರ ಸೃಜನಶೀಲರಲ್ಲ, ಸಾಮಾನ್ಯ ಐಕ್ಯ ಹೊಂದಿದವರು ಕೂಡ ಸೃಜನಶೀಲರು. ಅರ್ಥ ಮಾಡ್ಕೊಡಿ. ಯಾಕಂದ್ರೆ ಸೃಜನಶೀಲತೆ ಮೀನಿಂಗ್ ಏನಿದೆ? ಹೊಸದನ್ನು ಸೃಷ್ಟಿ ಮಾಡುವ ಮತ್ತು ಹಳೆಯದರಲ್ಲಿ ಹೊಸದನ್ನು ಕಂಡುಕೊಳ್ಳುವುದು. ಈ ಕಂಟೆಂಟ್ ಯಾರಲ್ಲಿ ಇರ್ತಲ್ಲ ಅವ್ರನ್ನ ಸೃಜನಶೀಲರು ಅಂತ ಕರೀತಾರೆ. ಯಾರಲ್ಲಿ ಡೈವರ್ಜೆಂಟ್ ಥಿಂಕಿಂಗ್, ಬಹುಮುಖ ಚಿಂತನೆ. ಈಗ ಒಂದು ಪೆನ್ ಇದೆ ನೋಡಿ, ಈ ಪೆನ್ ಅನ್ನ, ಈ ಮಾರ್ಕರ್ ಅನ್ನ ಏನ್ ಮಾಡ್ಬೋದು? ಬೋರ್ಡ್ ಮೇಲೆ ಬರ್ಲಿಕ್ಕೆ ಯೂಸ್ ಮಾಡ್ಬೋದು. ಇಲ್ಲ ನಿನಗೆ ಯಾರಾದ್ರೂ ಅಪಾಯ ಉಂಟು ಮಾಡಾಕತ್ತಾರಪ್ಪ ಅಂದ್ರ ಇದನ್ನ ಸೆಲ್ಫ್ ಪ್ರೊಡಕ್ಷನ್ಗೋಸ್ಕರನು ಯೂಸ್ ಮಾಡ್ಬೋದು. ಕಿವಿಯಾಗ ಚುಚ್ಚಾಕ, ಕಣ್ಣಾಗ ಚುಚ್ಚಾಕ ಇದನ್ನ ಯೂಸ್ ಮಾಡ್ಬೋದು. ಮಾರ್ಕರ್ ಅನ್ನು ಮಲ್ಟಿಪಲ್ ಥಿಂಕಿಂಗ್, ಡೈವರ್ಜೆಂಟ್ ಥಿಂಕಿಂಗ್ ಬರ್ಲಿಕ್ಕೆ ಯೂಸ್ ಮಾಡ್ಬೋದು. ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಕೂಡ ಇದನ್ನ ಯೂಸ್ ಮಾಡ್ಬೋದು. ಇದನ್ನ ಡೈವರ್ಜೆಂಟ್ ಥಿಂಕಿಂಗ್ ಅಂತ ಕರೀತಾರೆ. ಇದನ್ನ ಕ್ರಿಯೇಟ್ ಮಾಡಿದಿಲ್ಲ ಹೊಸದಾಗಿ. ಹಾಗಾಗಿ ಇಂಥ ಕಂಟೆಂಟ್, ಸೃಜನಶೀಲತೆ ಅನ್ನೋದು ಮೀನಿಂಗ್ ಗೊತ್ತಿದ್ರ ಇದು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬರೀ ಇದು ಅತಿ ಹೆಚ್ಚು ಬುದ್ಧಿವಂತರಲ್ಲಿ ಮಾತ್ರ ಕಂಡು ಬರೋದಿಲ್ಲ, ಇದು ಸಾಮಾನ್ಯ ಬುದ್ಧಿಶಕ್ತಿ ಹೊಂದಿದವರಲ್ಲಿ ಕೂಡ ಕಂಡು ಬರುತ್ತೆ. ಅದಕ್ಕೆ ಹೇಳ್ತಾರ ಎಲ್ಲಾ ಬುದ್ಧಿವಂತರು ಸೃಜನಶೀಲರಲ್ಲ, ಆದ್ರೆ ಸೃಜನಶೀಲರೆಲ್ಲರೂ ಬುದ್ಧಿವಂತರಾಗಿರುತ್ತಾರೆ. ಈ ಪಾಯಿಂಟ್ಸ್, ಎಲ್ಲಾ ಬುದ್ಧಿವಂತರೆಲ್ಲ ಸೃಜನಶೀಲರಲ್ಲ, ಆದ್ರೆ ಸೃಜನಶೀಲರೆಲ್ಲರೂ ಬುದ್ಧಿವಂತರಾಗಿರ್ತಾರೆ. ಅಂದ್ರೆ ಸೃಜನಶೀಲತೆ ಆಗ್ಬೇಕಿತ್ತಪ್ಪ ಕನಿಷ್ಠವಾಗಿ ಬುದ್ಧಿಶಕ್ತಿ ಇರಲೇಬೇಕು. ಅತಿ ಹೆಚ್ಚು ಬುದ್ಧಿಶಕ್ತಿ ಹೊಂದಿದವರು, ಪ್ರತಿಭಾವಂತರು, ಅವರಷ್ಟೇ ಸೃಜನಶೀಲರಾಗಲ್ಲ. ಯಾರಿಗೆ ಕ್ರಿಯೇಟಿವಿಟಿ ಮಾಡುವಂತದ್ದು ಸ್ಕಿಲ್ ಇದೆ, ಯಾರಿಗೆ ಹೊಸದನ್ನು ಕಂಡುಹಿಡಿಯುವಂತ ಒಂದು ಸ್ಕಿಲ್ ಇದೆ, ಅವರೆಲ್ಲ ಏನಾಗಿರ್ತಾರೆ ಅಂದ್ರ ಸೃಜನಶೀಲ ಸಾಮರ್ಥ್ಯವನ್ನ ಹೊಂದಿರ್ತಾರ ಅನ್ನೋದನ್ನ ನೀವಿಲ್ಲಿ ಅರ್ಥ ಮಾಡ್ಕೊಳ್ರಿ. ಹಾಗಾಗಿ ಇದರ ಪ್ರಕಾರ ಹೋದ್ರೆ ನಮಗ ಆನ್ಸರ್ ಏನಾಗುತ್ತಪ್ಪ ಅಂತಂದಾಗ ಎ ಸರಿಯಲ್ಲ. ಎ ಸೃಜನಶೀಲತೆ ಕೇವಲ ಹೆಚ್ಚಿನ ಬುದ್ಧಿಶಕ್ತಿ ಇರುವವರಲ್ಲಿ ಮಾತ್ರ ಅಂತಿದೆ. ಎ ಸರಿಯಲ್ಲ, ಹಾಗಾದ್ರೆ ಇದು ರಾಂಗ್. ಎ ಸರಿಯಲ್ಲ, ಹಾಗಾದ್ರೆ ಬಿ ಮಾತ್ರ ಸರಿ. ಬಿ ಸರಿ, ಎ ತಪ್ಪು. ಬಿ ಸರಿ ಇದೆ. ಭಿನ್ನ ಆಲೋಚನೆ ಸೃಜನಶೀಲತೆ ಒಂದು ಪ್ರಮುಖ ಅಂಶವಾಗಿದೆ. ಬಿ ಸರಿ. ಡೈವರ್ಜೆಂಟ್ ಥಿಂಕಿಂಗ್ ಬೇಕು. ಇಂಟೆಲಿಜೆನ್ಸ್ ಅಲ್ಲಿ ಏನಿರ್ತದಪ್ಪ ಅಂತಂದಾಗ ಕನ್ವರ್ಜೆಂಟ್ ಥಿಂಕಿಂಗ್ ಇರ್ತದ. ಈ ಕ್ರಿಯೇಟಿವಿಟಿಯಲ್ಲಿ ಏನಿರ್ತದಪ್ಪ ಅಂದ್ರ ಡೈವರ್ಜೆಂಟ್ ಥಿಂಕಿಂಗ್ ಇರ್ತದ. ಅಂದ್ರೆ ಬಹುಮುಖ ಚಿಂತನೆ, ವಿಭಿನ್ನ ಚಿಂತನೆ ಅಂತ ಅರ್ಥ. ಅದ್ರ ಒಂದು ಮಾರ್ಗರ ಉದಾಹರಣೆ ಕೊಟ್ಟ ಹೇಳಿದ್ನಲ್ಲ ಆ ರೀತಿ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು? ಬಿ ಸರಿ, ಎ ತಪ್ಪು ಅನ್ನೋದಿದೆ. ಆನ್ಸರ್ ಇದು ಕರೆಕ್ಟ್. ಕ್ರಿಯೇಟಿವಿಟಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಯಾರು ಶಾಲೆಯಲ್ಲಿ ಕ್ರಿಯೇಟಿವಿಟಿ ಚಿಲ್ಡ್ರನ್ಸ್ ಇದಾರಲ್ಲ ಅವರು ದೇಶದ ಆಸ್ತಿಯಾಗಿ ಕನ್ವರ್ಟ್ ಆಗ್ತಾರೆ. ದೇಶವನ್ನು ಒಂದು ಸಂಪನ್ಮೂಲ ದೇಶವನ್ನಾಗಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತ ಯೋಜನೆಗಳದಾವಲ್ಲ ಅವು ಸಕ್ಸಸ್ ಆಗಲಿಕ್ಕೆ ಕಾರಣಕರ್ತರಾಗೋರು ಯಾವ ವಿದ್ಯಾರ್ಥಿಗಳಂದ್ರ ಸೃಜನಶೀಲತೆಯನ್ನು ಹೊಂದಿರುವಂತ ವಿದ್ಯಾರ್ಥಿಗಳು. ನೆಕ್ಸ್ಟ್ ಕ್ವಶನ್ಸ್ ಇಲ್ಲ. ಈ 5 ಕ್ವಶನ್ ಹೇಳ್ಬೇಕಾದ್ರೆ ಇಷ್ಟು ಟೈಮ್ ತಗೊಂಡಿದೆ. ಅದಕ್ಕೋಸ್ಕರ 100 ಕ್ವಶನ್, 50 ಕ್ವಶನ್ಸ್, 20 ಕ್ವಶನ್ಸ್ ತಗೊಂಬಂದಿವಿ ಅಂದ್ರ ಟೈಮ್ ತುಂಬಾ ಹೋಗುತ್ತೆ. ನಿಮ್ದು ಮೋಟಿವೇಶನ್ಸ್ ಹಾಳಾಗುತ್ತೆ, ಅಟೆನ್ಷನ್ ಕೂಡ ಹಾಳಾಗುತ್ತೆ, ಇಂಟ್ರೆಸ್ಟ್ ಕಡಿಮೆ ಆಗ್ತೈತಿ. ಕಡಿಮೆ ಪ್ರಶ್ನೆಗಳಲ್ಲಿ ಅತಿ ಹೆಚ್ಚು ವಿಷಯಗಳನ್ನ ಎಕ್ಸ್ಪ್ಲೇಷನ್ ಮಾಡ್ತಾ ಬರ್ತೀನಿ. ಅಲ್ಲಿ ಹಲವು ಟಾಪಿಕ್ಗಳು ಕವರ್ ಆಗ್ತಾ ಬರ್ತಾವ ನಿಮ್ಗ.
ಕಡೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳು ಹೊಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅದನ್ನ ನೀವು ಸದುಪಯೋಗ ಪಡೆದುಕೊಳ್ಳುತ್ತೀರಿ ಅಂತಂದು ನಾನು ತಿಳಿಯುತ್ತಾ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಅವಧಿಯಲ್ಲಿ ಭೇಟಿ ಆಗೋಣ. ಎಸ್, ಧನ್ಯವಾದಗಳು.